ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ಬಿಹಾರದಲ್ಲಿ ಸರ್ಕಾರ ರಚನೆಯ ಪ್ರಕ್ರಿಯೆ ಆರಂಭ ಆಗ್ತಾ ಇದೆ. ರಾಜಭವನಕ್ಕೆ ಚುನಾವಣಾ ಫಲಿತಾಂಶದ ಮಾಹಿತಿ. ಚುನಾವಣಾ ಆಯೋಗದಿಂದ ಈಗಾಗಲೇ ರಾಜಭವನಕ್ಕೆ ಚುನಾವಣೆಯ ಫಲಿತಾಂಶದ ಮಾಹಿತಿ ತಲುಪಿದೆ. ಸಂಪುಟ ರಚನೆಯ ಸಂಬಂಧ ಕೇಂದ್ರ ನಾಯಕತ್ವ ಚರ್ಚೆ. ಜೆಡಿಯು, ಎಚ್ಎಎಂ, ಎಲ್ಜೆಪಿ, ಎನ್ಎಲ್ಎಂ ನಾಯಕರ ಜೊತೆಗೆ ಚರ್ಚೆಯನ್ನು ಮಾಡಲಾಗುತ್ತೆ. ಇನ್ನು ಯಾರಾಗ್ತಾರೆ ಸಿಎಂ ಅನ್ನೋ ಪ್ರಶ್ನೆಗೆ ಬಹುತೇಕ ನಿತೀಶ್ ಕುಮಾರ್ ಅವರೇ ಆಯ್ಕೆಯಾಗುವ ಸಾಧ್ಯತೆ ಇದೆ ಅನ್ನೋ ಉತ್ತರ. ಆದರೆ ಇಲಾಖೆ ಹಂಚಿಕೆಯ ವಿಚಾರವಾಗಿ ಬಿಕ್ಕಟ್ಟು ಎದುರಾಗುವ ಸಾಧ್ಯತೆ ಇದೆ. ಇನ್ನು ಬಿಹಾರ ಬಿಜೆಪಿ ಉಸ್ತುವಾರಿ ವಿನೋದ್ ಅವರು ದೆಹಲಿಗೆ ಹಾರಿದ್ದಾರೆ. ಮಾತುಕತೆಯನ್ನು ನಡೆಸಲು ದೆಹಲಿಗೆ ಬಂದಿದ್ದಾರೆ. ಅಮಿತ್ ಶಾ ಅವರ ಜೊತೆಗೆ ಪ್ರತ್ಯೇಕವಾಗಿ ಸಭೆಯನ್ನು ಮಾಡಲಿದ್ದಾರೆ ತಾವ್ಡೆ ಅವರು. ಪಾಟ್ನಾಗೆ ತೆರಳಿ ನಿತೀಶ್ ಕುಮಾರ್ ಅವರ ಜೊತೆ ಮಾತುಕತೆ. ಈಗಾಗಲೇ ಎನ್ಡಿಎ ಮೈತ್ರಿಕೂಟ ಅಭೂತಪೂರ್ವ ಜಯ ಸಾಧಿಸಿದೆ ಬಿಹಾರದಲ್ಲಿ. ಈಗ ಸರ್ಕಾರ ರಚನೆ ಆಗಬೇಕಿದೆ, ಅದರ ಒಂದು ಪ್ರಕ್ರಿಯೆ ಆರಂಭವಾಗ್ತಿದೆ. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಮೋದ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಅಭೂತಪೂರ್ವ ಜಯಗಳಿಸಿದೆ ಎನ್ಡಿಎ ಮೈತ್ರಿಕೂಟ. ಈಗ ನೆಕ್ಸ್ಟ್ ಸರ್ಕಾರ ರಚನೆಯ ಪ್ರಕ್ರಿಯೆಗಳು ಆರಂಭ ಆಗಬೇಕಿದೆ. ಸಿಎಂ ಯಾರಾಗ್ತಾರೆ ಅನ್ನೋ ಪ್ರಶ್ನೆಗೆ ಬಹುತೇಕ ನಿತೀಶ್ ಕುಮಾರ್ ಅವರೇ ಸಿಎಂ ಆಗ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆದರೆ ಸಚಿವ ಸಂಪುಟ ರಚನೆ ಅಥವಾ ಇಲಾಖೆ ಹಂಚಿಕೆ ಇದೆಯಲ್ಲ, ಇದು ಬಿಕ್ಕಟ್ಟನ್ನ ತರುವ ಸಾಧ್ಯತೆ ಇದೆಯಾ? ಅದರಲ್ಲೇನಾದ್ರೂ ಗೊಂದಲಗಳು ಏರ್ಪಡಬಹುದಾ? ಹೇಗಾಗ್ತಾ ಇದೆ ವಿಶ್ಲೇಷಣೆ ಬಿಹಾರ ಅಖಾಡದಲ್ಲಿ? ಮಧು, ಈಗಾಗಲೇ ಬಿಹಾರದಲ್ಲಿ ಎನ್ಡಿಎ ಸರ್ಕಾರ ಬಂದಿದೆ. ಆದರೆ ಈ ಬಾರಿ ಇರುವಂಥ ಸರ್ಕಾರ, ಈ ಬಾರಿ ಇರುವಂಥ ಸಂಖ್ಯೆಯನ್ನು ನೋಡ್ತಾ ಇದ್ರೆ ಸಹಜವಾಗಿ ಈಗಾಗಲೇ ಎಲ್ಜೆಪಿ ಅಂತ ಪಕ್ಷ, ಅಂದರೆ ಅವರ ಜೂನಿಯರ್ ಮೋಸ್ಟ್ ಪಾರ್ಟ್ನರ್ ಅಂತ ಕನ್ಸಿಡರ್ ಮಾಡಲಾಗಿತ್ತು. ಅವರು ಕೂಡ ಸುಮಾರು 20-22 ಕ್ಷೇತ್ರಗಳನ್ನು ಗೆದ್ದಿದ್ದಾರೆ. ಸಹಜವಾಗಿ ಆ ಪಕ್ಷಗಳು ಕೂಡ ಮಂತ್ರಿಮಂಡಲದಲ್ಲಿ ಉತ್ತಮವಾದಂಥ ಖಾತೆಯನ್ನು ಅಥವಾ ಹೆಚ್ಚಿನ ಸ್ಥಾನವನ್ನು ನಿರೀಕ್ಷೆ ಮಾಡ್ತವೆ. ಈ ಹಿನ್ನೆಲೆಯಲ್ಲಿ ವಿನೋದ್ ತಾವಡೆ, ಬಿಹಾರದ ಬಿಜೆಪಿಯ ಉಸ್ತುವಾರಿಯಾಗಿದ್ದವರು, ಅವರು ನಿನ್ನೆ ಪಾಟ್ನಾದಿಂದ ನೇರವಾಗಿ ದೆಹಲಿಗೆ ತೆರಳಿದ್ದಾರೆ. ದೆಹಲಿಯಲ್ಲೂ ಕೂಡ ಸಾಕಷ್ಟು ಮಾತುಕತೆಯನ್ನು ಮಾಡ್ತಿದ್ದಾರೆ. ಅಮಿತ್ ಶಾ ಅವ್ರ ಜೊತೆಗೆ ಕೂತು ಈ ರೀತಿ ಸಂಪುಟ ರಚನೆಯನ್ನೇ ಹೇಗೆ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಗಂಭೀರವಂತ ಚರ್ಚೆ ಆಗಿದೆ. ಅಫ್ಕೋರ್ಸ್ ಕಳೆದ ಬಾರಿಯಂಥ ಸಂದರ್ಭದಲ್ಲಿ, ಅಂದರೆ ಕಳೆದ ಸರ್ಕಾರದ ಅವಧಿಯಲ್ಲಿ JDU ಮತ್ತು BJP ಪ್ರಬಲವಾಗಿದ್ದರೂ ಕೂಡ ಅತ್ತ JDU ಸಂಖ್ಯೆ ತೀರಾ ಕಡಿಮೆ ಇತ್ತು, 45ರಷ್ಟು ಇತ್ತು. ಆದರೆ ಅತ್ತ BJP 74 ಇತ್ತು. ಇಂಥ ಒಂದು ಸಂದರ್ಭದಲ್ಲಿ ಸಹಜವಾಗಿ BJPಯ ಕೈ ಮೇಲ್ಗಲ ಹೆಚ್ಚಾಗಿತ್ತು, ಯಾಕೆಂದರೆ ಹೆಚ್ಚಿನ ಮಂತ್ರಿಗಳ ಸ್ಥಾನವನ್ನು ಅವರು ಪಡೆದಿತ್ತು. ಆದರೆ ಈ ಬಾರಿ ಪರಿಸ್ಥಿತಿ ಹಾಗಿಲ್ಲ. JDU ಕೂಡ ಉತ್ತಮ ಅಂತ ನಿರ್ವಹಣೆಯನ್ನು ಮಾಡಿದೆ. JDU ಬಳಿ ಕೂಡ ಸುಮಾರು 84-86 ಶಾಸಕರಿದ್ದಾರೆ. ಅದರ ಜೊತೆಗೆ ಅತ್ತ BJP ಕೂಡ ಉತ್ತಮ ಅಂತ ನಿರ್ವಹಣೆ ಇದೆ. ಇಬ್ಬರ ಬಲಾಬಲವನ್ನು ನೋಡ್ತಾ ಇದ್ದರೆ ಸಮವಾದಂಥ ಬಲಾಬಲ ಇದೆ. ಹೀಗಾಗಿ JDU ಕೂಡ ಈ ಬಾರಿ ಹೆಚ್ಚಿನ ಸ್ಥಾನವನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ ಮಂತ್ರಿಮಂಡಲದಲ್ಲಿ. ಅದರ ಜೊತೆಗೆ LJP ಕೂಡ 20ಕ್ಕೂ ಹೆಚ್ಚು ಸ್ಥಾನ ಪಡೆದಿರುವಂಥ ಹಿನ್ನೆಲೆಯಲ್ಲಿ ಅವರು ಕೂಡ ನಾವೇನು ಕಡಿಮೆ ಇಲ್ಲ, ನಮಗೂ ಕೂಡ ಪ್ರಬಲವಾದಂಥ ಸ್ಥಾನವನ್ನು ಕೊಡಿ ಎನ್ನುವಂಥ ಮಾತನ್ನು ಖಂಡಿತವಾಗ್ಲೂ ಹೇಳ್ತಾರೆ. ಇದರ ಜೊತೆಗೆ ಇಲಾಖೆಗಳ ಸಂಬಂಧಪಟ್ಟಂತೆ, ಅಂದರೆ ಯಾವ ಇಲಾಖೆಯನ್ನು ಯಾರಿಗೆ ಹಂಚಬೇಕು ಅನ್ನುವಂಥದ್ದು ಕೂಡ ಒಂದು ಸ್ವಲ್ಪ ಬಿಕ್ಕಟ್ಟು ಅನ್ನೋದಕ್ಕಿಂತ ಸ್ವಲ್ಪ ಹಗ್ಗಜಗ್ಗಾಟ ಆಗುವಂಥ ಸಾಧ್ಯತೆ ಖಂಡಿತ ಇರುತ್ತೆ. ಸಹಜವಾಗಿ BJP ಪ್ರಮುಖ ಖಾತೆಗಳನ್ನು, ಅದರಲ್ಲೂ ಫೈನಾನ್ಸ್ ಇರ್ಬೋದು, PWD ಇರ್ಬೋದು, ಜೊತೆಗೆ ಇನ್ನಿತರ ಪ್ರಮುಖ ಖಾತೆಗಳನ್ನು ತನ್ನ ಬಳಿಯೇ ಇಟ್ಕೊಳ್ಳೋದಕ್ಕೆ ಸಹಜವಾಗಿ ಸಾಕಷ್ಟು ಶ್ರಮವನ್ನು ಪಡುತ್ತೆ. ಅತ್ತ JDU ಕೂಡ ಮುಖ್ಯಮಂತ್ರಿ ಆದಿಯಾಗಿ ಇನ್ನಿತರ ಪ್ರಮುಖ ಖಾತೆಗಳನ್ನು ನಮಗೆ ಕೊಡಿ ಎನ್ನುವಂಥದ್ದನ್ನು ಸಹಜವಾಗಿ ಬೇಡಿಕೆ ಇಡುತ್ತೆ. ಈ ಬೇಡಿಕೆ ಮಾತುಕತೆಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ. ಹೀಗಾಗಿ ಒಮ್ಮೆ ಅಮಿತ್ ಶಾ ಅವ್ರ ಜೊತೆಗೆ ಮಾತುಕತೆ ಆದ ಬಳಿಕ ಮತ್ತೆ ವಾಪಸ್ ವಿನೋದ್ ತಾವಡೆ ಪಾಟ್ನಾಗೆ ಬರ್ತಾರೆ. ಪಾಟ್ನಾದಲ್ಲಿ JDU ನಿತೀಶ್ ಕುಮಾರ್ ಜೊತೆಗೆ ಮಾತನಾಡ್ತಾರೆ. ಅದರ ಬಳಿಕ ಎಲ್ಲ ಪಕ್ಷಗಳು, ಒಟ್ಟು 5 ಪಕ್ಷಗಳಿದ್ದಾವೆ ಈ ಎನ್ಡಿಎ ಮೈತ್ರಿಕೂಟದಲ್ಲಿ. ಪ್ರಮುಖವಾಗಿ 5 ಪಕ್ಷಗಳಿವೆ. ಪಂಚಪಾಂಡವರು ಅಂತ ಅವರನ್ನೇ ಅವರು ಕರ್ಕೊಂಡಿದ್ದಾರೆ. ಹೀಗಾಗಿ ಅವರೆಲ್ಲರ ಸಭೆ ಕೂಡ ಬಹುಶಃ ನಾಳೆ ಆಗುವಂಥ ಸಾಧ್ಯತೆ ಇದೆ. ಅದನ್ನು ಹೊರತುಪಡಿಸಿ ಪಾಟ್ನಾದಲ್ಲಿ ಇವತ್ತು RJDಯಿಂದ ಒಂದು ಪತ್ರಿಕಾಗೋಷ್ಠಿ ನಡೆಯುತ್ತೆ ಅಂತ ಹೇಳಲಾಗುತ್ತೆ. ಅದು ಸರ್ಕಾರಕ್ಕೆ ಸಂಬಂಧ ಇಲ್ಲ. ಆದರೆ ಸರ್ಕಾರದ ರಚನೆಯ ಪ್ರಕ್ರಿಯೆ ಈಗಾಗಲೇ ಆರಂಭವಾಗಿದೆ. ರಾಜಭವನಕ್ಕೆ ಚುನಾವಣಾ ಆಯೋಗದಿಂದ ಮಾಹಿತಿ ರವಾನೆ ಆಗಿದೆ. ಫಲಿತಾಂಶದ ಸಂಪೂರ್ಣ ಅಧಿಕೃತ ಮಾಹಿತಿ ಮತ್ತು ವರದಿ ಚುನಾವಣಾ ಆಯೋಗದಿಂದ ರವಾನೆ ಆಗಿದೆ. ಇನ್ನೇನು ಬಹುಶಃ ಇವತ್ತು ಮಧ್ಯಾಹ್ನ ಅಥವಾ ಸಂಜೆ ಅಷ್ಟರಲ್ಲಿ ರಾಜ್ಯಪಾಲರು ಈ ಘಟಬಂಧನಕ್ಕೆ, ಅಂದರೆ ಮೈತ್ರಿಗೆ ಅಥವಾ ಅತಿ ಹೆಚ್ಚು ಸ್ಥಾನ ಪಡೆದಿರುವಂಥ ಪಕ್ಷಕ್ಕೆ ಸರ್ಕಾರ ರಚನೆಗೆ ಆಹ್ವಾನ ಕೊಡುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಮಧು, ಧನ್ಯವಾದ ಪ್ರಮೋದ್, ತಮ್ಮ ಮಾಹಿತಿಗಾಗಿ.